ಹಾಯ್ ನಮಸ್ಕಾರ ಕರ್ನಾಟಕ ಜನತೆಗೆ. ಇವತ್ತಿನಲ್ಲಿ ಏನು ಸ್ಪೆಷಲ್ ಮಾಡ್ತೀವಪ್ಪ ಅಂತಂದ್ರೆ ಇವತ್ತ ಅವಲಕ್ಕಿ ಮಂಡಳ ಮಾಡಕತ್ತೀವ್ರಿ. ಮೊದಲನೇದಾಗಿ ಬಳ್ಳಳ್ಳಿ, ಇವು ಜವಾರಿ ಬಳ್ಳಳ್ಳಿ ರೀ. ಹಿಂಗೆ ಬಳ್ಳಳ್ಳಿ ಬಿಡಿಸಬೇಕಷ್ಟೇ, ಇದೇನು ಸಪ್ಪೆ ತೆಗಿಬಾರ್ದು. ಇವು ಸ್ವಲ್ಪ ಒಂದು ಇಂಥದ್ರಾಗ ಹಾಕಿಸಿ ಸ್ವಲ್ಪ ಔಟ್ಸೌಟ್ ಜಜ್ಕೋಬೇಕಷ್ಟೇ. ಇದ್ರಾಗ ಹಾಕಿ ನಡೀತದ, ಇಲ್ಲ ಒಂದು ಯಾವುದೋ ಬಟ್ಟೆ ಗಿಟ್ಟೆಗೆ ಹಾಕಿ ಒಂದು ಏನಾದ್ರು ಬೇಳೆ ಮುದ್ದೆ ತೊಗೊಂಡು ಕುಟ್ಟಿದ್ರು ನಡೀತದ್ರಿ. ಇದು ಸ್ವಲ್ಪ ಒಟ್ಟಿ ಸೀಳಿದ್ರೆ ಸ್ವಲ್ಪ ಟೇಸ್ಟಾಗಿ ಬರ್ತಾವೆ ಬಳ್ಳಳ್ಳಿ. ಇದು ಎಷ್ಟು ತೊಗೊಂಡಿವಪ್ಪ ಅಂದ್ರೆ ಒಂದು 4-5 ಗಡ್ಡೆ ಬಳ್ಳಳ್ಳಿ ತೊಗೊಂಡಿವಿ ರೀ, ಚಿಕ್ಕ ಸೈಜ್ ಬಳ್ಳಳ್ಳಿ. ಒಂದು ಸ್ವಲ್ಪ ಒಂದು ಇಡಕಿ ಕರಿಬೇವು ರೀ, ಆಮೇಲೆ ಒಂದು ಕಪ್ಪು ಪುಟಾಣಿ, ಆಮೇಲೆ ರುಚಿಗೆ ತಪ್ಪಷ್ಟು ಉಪ್ಪು, ಆಮೇಲೆ ಅರಿಶಿಣ, ಆಮೇಲೆ ಸಾಸಿವೆ ಜೀರಿಗೆ, ಒಣ ಮೆಣಸಿನ್ಕಾಯಿ ನೋಡಿರಿ, ಒಣ ಮೆಣಸಿನ್ಕಾಯಿ, ಆಮೇಲೆ ಅಚ್ಕಾರ ಪುಡಿ, ಒಳ್ಳೆಣ್ಣೆ, ಗೋಲ್ಡ್ ವಿನ್ನರ್ ಒಳ್ಳೆಣ್ಣೆ ರೀ, ಆಮೇಲೆ ಶೇಂಗಿನ ಕಾಳು. ಇದೇನದ ಅವಲಕ್ಕಿ ಚೂಡ ಅಂತಾರೆ. ಇದು ಎಣ್ಣೆಗೆ ಉರಿಬೇಕು, ತೋರಿಸ್ತೀನಿ ರೀ ಯಾವ ಥರ ಉರಿಬೇಕಂತ. ನಾರ್ಮಲ್ ಸ್ಟೋರ್ದಾಗ ಎಲ್ಲಿಯಾದ್ರೂ ಸಿಗ್ತಾವೆ ರೀ, ಯಾವ್ದು ಕಿರಾಣಿ ಸ್ಟೋರ್ದಾಗ ಸಿಗ್ತಾವೆ ರೀ ಇವು. ಇದೇನದ ಒಗ್ಗರಣೆ ಅವಲಕ್ಕಿ ಅಂತಾರೆ ರೀ. ಇದಕ್ಕೆ ಒಗ್ಗರಣೆ ಅವಲಕ್ಕಿ ಅಂತಾರೆ, ಎಲ್ಲ ಕಿರಾಣಿ ಸ್ಟೋರಾಗ ಸಿಗ್ತಾವೆ. ಇವು ಯಾವ ಥರ ಹುರಿದು ಮಾಡ್ಬೇಕಂತ ನಿಮ್ಗೆ ತೋರಿಸ್ತೀನಿ. ಆಮೇಲೆ ಇವು ಟೊಳ ಮಂಡಾಳ ರೀ, ಇವು ಹಿಲ್ಕಲ್ ಮಂಡಾಳ ಅಂತಾರೆ ರೀ, ಟೊಳ ಮಂಡಾಳ ಇವು. ಇದು 1 ಚೀಲ ರೀ, 1 ಚೀಲ. ಇದು 1/4 kg ಇರ್ತದೆ ರೀ 1 ಚೀಲ. ಆ ಮಂಡಾಳಲ್ಲಿ ಮಾಡೋದು ಈಗ ಮಾಡೋದು ತೋರಿಸ್ತೀನಿ ರೀ ನಿಮಗೆ. ಸ್ಟವ್ ಹಚ್ಕೋಬೇಕ್ರಿ, ಗ್ಯಾಸ್ ಹಚ್ಕೊಂಡಿವಿ. ಈಗ ಒಂದು ಕಡಾಯಿ ಇಡ್ತೀನಿ ನೋಡಿರಿ. ಕಡಾಯಿ ಗರಂ ಆಗಿ ಬಿಡಮ್ರಿ. ಆಮೇಲೆ ನೀವು ಇದನ್ನೆಲ್ಲ ನೋಡ್ರಿ ಮುಗಿತಾ ನೋಡ್ರಿ. ಇಷ್ಟ ವಿಡಿಯೋ ನಿಮಗೆ ಇಷ್ಟ ಆಗ್ತದ. ಈಗ ನೋಡಿರಿ, ನಮಗೆ 2 ಕಪ್ ಶೇಂಗಿನ ಕಾಳು ಹಾಕ್ತೀನಿ ರೀ. 2 ಕಪ್ ಸಾಕ್ರಿ, 2 ಕಪ್ ಶೇಂಗಿನ ಕಾಳು ಹಾಕ್ತೀನಿ ರೀ. ನೋಡಿರಿ, ಇವು ಡೈಲಿ ಬ್ಲಾಗು ಹಿಂಗೆ ಹಾಕ್ತಾ ಇರ್ತೀವಿ, ನೀವು ನೋಡ್ತಾ ಇರ್ರಿ. ನೀವು ನಮ್ಗೆ ಬೆಳೆಸ್ರಿ ನಾವು ಮಾಡೋಕ್ಕಾಗ್ತದ. ಆಮೇಲೆ ಇನ್ನೊಂದು ಹೇಳೋದು ವಿಶೇಷ ಏನಂದರೆ ನಮ್ಮ ಕಂಟ್ಯಾಕ್ಟ್ನಲ್ಲಿ ಡೈಲಿ ಒಂದು ಸಾಂಗ್ ಇರ್ತದೆ ರೀ. ಆದರೆ ನಮ್ಗೆ ತಿಳಿದ ಮಟ್ಟಿಗೆ ಆಡ್ತೀವಿ, ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಕೆ. ಈಗ ಹುರ್ಕೋಬೇಕು ನೋಡ್ರಿ. ಇವು ಸ್ವಲ್ಪ ಕೆಂಪಗಾಗಿ ಬಿಡ್ಬೇಕು ರೀ. ಸ್ವಲ್ಪ ಒಂದು 2-3 ನಿಮಿಷ ಹುರ್ಕೋಬೇಕು ರೀ. ಹುರ್ಕೊಂಡ್ಮೇಲೆ 2-3 ನಿಮಿಷ ಶೇಂಗಾ ಹುರ್ಕೊಂಡಿವಿ ರೀ. ಸ್ವಲ್ಪ ಎಣ್ಣೆ ಹುರ್ಕೋಬೇಕು ಶೇಂಗಾ, ಬರೀ ಒಣ ಹುರ್ಕೋಬಾರ್ದು, ಟೇಸ್ಟ್ ಬರೋಲ್ಲ. ಯಾಕಂದ್ರೆ ಸುಮಾರಿಗೆಲ್ಲ ಮಂಡಾಳ ಅವಲಕ್ಕಿಗೆಲ್ಲ ಸ್ವಲ್ಪ ಎಣ್ಣೆಯಾಗಿ ಹುರ್ಕೊಂಡ್ರೆ ಸ್ವಲ್ಪ ಟೇಸ್ಟಾಗಿ ಬರ್ತದೆ. ಈಗ ನೋಡಿರಿ, ಈಗ ತೆಗೆದು ರೀ ಅವು ನೋಡಿರಿ, ಅವು ಏನು ಚೀಲ ತೋರಿಸಲ್ಲ ಮಂಡಾಳ. ಈಗ ಇದನ್ನು ಹಸ್ಲು ಮಾಡಿ ಹಾಕ್ಕೊಂಡಿವಿ ರೀ, ಮರದಾಗ ಹಸ್ಲು ಮಾಡಿ ಹಾಕ್ಕೊಂಡಿವಿ. ನಮ್ಮ ಹೆಂಡ್ತಿ ಹಸ್ಲು ಮಾಡಿ ಹಾಕ್ಯಾವ್ರಿ. ಈಗ ಇದ್ರಾಗ ನಾವು ಶೇಂಗಾ ಹಾಕ್ತೀವಿ ನೋಡ್ರಿ. ಶೇಂಗಾ ಹಾಕಿ ನೋಡ್ರಿ. ನೆಕ್ಸ್ಟ್ ಎಣ್ಣೆ ಎಷ್ಟಂದ್ರೆ ಒಂದು 2-3 ಚಮಚ ಎಣ್ಣೆ ನೋಡ್ರಿ. ಈಗ ಒಣ ಮೆಣಸಿನ್ಕಾಯಿ ಹಾಕಕತ್ತೀವಿ ನೋಡ್ರಿ. ಎಣ್ಣೆ ಒಣ ಮೆಣಸಿನ್ಕಾಯಿ ಹುರ್ಕತ್ತೀವಿ ನೋಡ್ರಿ. ಈಗ ನೋಡ್ರಿ, ಇದು ಹಾಕಕ್ಕಲ್ಕ ಸ್ವಲ್ಪ ಘಾಟ ಬರ್ತದೆ ರೀ ಎಣ್ಣೆದು. ಇವು ನೋಡ್ರಿ ಕರಗಾಲ ನೋಡ್ರಿ, ತೆಗಿಕತ್ತಿ ನೋಡ್ರಿ. ಡೈರೆಕ್ಟ್ ತೆಗೆದು ಮಂಡಾಳ ಪುಟ್ಟಿಗೆ ಹಾಕ್ಬೇಕ್ರಿ. ಇವೇನು ಮುರಿಯೋದು ಬೇಡ್ರಿ, ಮುರಿದ್ರ ಒಳಗಡೆ ಬೀಜ ಹೋಗಿಬಿಡ್ತಾವ. ಇದು ಬಗ್ಸಿ ಸಾಸಿವೆ ಜೀರಿಗೆ ರೀ. ಸಾಸಿವೆ ಜೀರಿಗೆ ಜಾಸ್ತಿ ದೊಡ್ಡ ರೀ. ಒಳ್ಳೆ ಹಾಕ್ತೀವಿ ನೋಡ್ರಿ. ಆನಂತರ ಕರಿಬೇವು ನೋಡ್ರಿ. ಉಪ್ಪಿಟ್ಟು ತಿನ್ನೋ ಚಮಚಲೆ ಅರಿಶಿನ ಹಾಕ್ತೀನಿ ರೀ. ಎರಡು ನಿಮಿಷ ಹುರ್ಕೊಂಡಿವಿ ನೋಡ್ರಿ. ಈಗ ಸಾಕ್ರಿ. ಈಗೇನದ ನೋಡ್ರಿ, ಇದನ್ನು ಕಲಸಿಬೇಕು ರೀ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಇವು
ಎಣ್ಣೆ ಕಾದದ. ಇವು ಅವಲಕ್ಕಿ ಸೂಡು ಅಂತಾರೆ ರೀ. ಅವಲಕ್ಕಿ ನೋಡಿರಿ, ನಿಮ್ಗೆ ಎಣ್ಣೆ ಕಾದ ಅಂತ ಗೊತ್ತಾಗಬೇಕಂದ್ರೆ ಸ್ವಲ್ಪ ನೀಟಾಗಿ ಸುಳಿಸ್ರಿ. ಆವಿರಿ ಬಂದರೆ ಸುರ್ರು ಅಂದರೆ ಕಾದು ಅಂತ ಅರ್ಥ. ಈಗ ನಾವು ಅವಲಕ್ಕಿ ಹಾಕ್ಬೇಕಂತೀವಿ. ಹುರಿದು ನೋಡ್ರಿ, ಹಾಕ್ಸ್ಕತ್ತೀವಿ ನೋಡ್ರಿ. ಇದ್ರಾಗ ಡೈರೆಕ್ಟ್ ಹುರಿದು ಹಿಂಗೆ ಹಾಕಿಬಿಡೋದೆ. ನಿಮಗೆ ಎಷ್ಟು ಬೇಕಷ್ಟು ಹಾಕಿಬೋದು ರೀ. ನಾನು ಒಂದು ಚೀಲ, ಒಂದು ಸಣ್ಣ ಕವರ್ ಚೀಲ ಮಂಡಾಳ ತುಂಬ ನಾನು ಒಂದು 100 ಗ್ರಾಮು ಅವಲಕ್ಕಿ ತಂದಿನಿ ರೀ. 100 ಗ್ರಾಮ್ ಅವಲಕ್ಕಿ ನೋಡಿರಿ. ಇವು ಮಂಡಾಳ ಅವಲಕ್ಕಿ ಅಂತಾರೆ ರೀ. ಇವನು ನೀವು ಎಷ್ಟು ಬೇಕಷ್ಟು ಹಾಕಿ ಬರ್ಕೋಬೋದು ರೀ, ನಿಮ್ಮ ಟೇಸ್ಟ್ ತಕ್ಕಷ್ಟು. ಚುರುಮುರಿಯಾಗ ಇದೇನು ಅವಲಕ್ಕಿ ಸೀಕ್ರೆಟ್ ರೆಸಿಪಿ ಇದೆ ನೋಡಿರಿ. ಇದು ಹಾಕಿದ್ರೆ ಭಾಳ ಟೇಸ್ಟ್ ಬರ್ತಾವೆ. ನೀವು ಮಂಡಳ ಒಗ್ಗರಣೆ ಮಂದಿ ಯೂಸ್ ಮಾಡೋಕೆ ಬಂದಿಲ್ಲ, ಇವು ಹುರಿದ್ರೆ ಅವಲಕ್ಕಿ ಹಾಕ್ತಾವೆ ರೀ. ಎಷ್ಟು ಟೇಸ್ಟ್ ಬರ್ತಾರೆ ಮಾಡಿ ನೋಡಿರಿ, ಹೆಂಗಾಗುತ್ತಂತ ನೋಡಿ. ಒಂದು ಬರೀ ಕಮೆಂಟ್ ಮಾಡಿ ಹೇಳ್ರಿ ನಮ್ಗೆ. ನಿಮ್ಮ ಮನ್ಯಾಗ ಮಾಡಿಕೇರಿ, ನೀವು ಸಪೋರ್ಟ್ ಮಾಡಿರಿ. ಇದೇ ಥರ ಸಪೋರ್ಟ್ ಮಾಡಿದರೆ ನಾವು ಮುಂದೆ ಒಳ್ಳೆ ಕಂಟೆಂಟ್ ಮಾಡಿ ಹಾಕಕ್ಕೆ ಇರ್ತದೆ ರೀ. ಒಂದು ಬಟ್ಲ ಪುಟನ ಹಾಕತ್ತಿ ನೋಡಿರಿ. ಆಮೇಲೆ ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ರೀ. ಉಪ್ಪು ಜಾಸ್ತಿ ಹಾಕ್ಬಾರ್ರಿ, ಆಗ ಮಂಡಳ ಉಪ್ಪು ಜಾಸ್ತಿ ಇರ್ತದೆ ನೋಡಿ ಹಾಕ್ಯಾರಿ ಉಪ್ಪು. ನೋಡಿರಿ, ಅಚ್ಕಾರ ಪುಡಿ, ಖಾರ ಪುಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕಿಬೇಕಾದ್ರೆ ನಾನು ಒಂದೂವರೆ ಟೇಬಲ್ ಸ್ಪೂನ್ ಹಾಕಿನಿ. ಅಕ್ಕಿ ಚುರುಮರಿ ಮಂಡಾಳ, ಅವಲಕ್ಕಿ ಚುರುಮರಿ ಮಂಡಾಳು ರೆಡಿ ಆಗ್ಯದ ರೀ. ಈಗ ಟೇಸ್ಟ್ ಮಾಡಿ ನೋಡೋಣ ನೋಡ್ರಿ. ಈಗ ಟೇಸ್ಟ್ ಮಾಡಿ ನೋಡ್ತೀವಿ ನೋಡ್ರಿ. ಸೂಪರ್ ಆಗ್ಯದ್ರಿ. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅನ್ಕೊಂತೀವಿ. ಇಷ್ಟ ಆದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ನಮಗೆ ಸಪೋರ್ಟ್ ಮಾಡಿರಿ. ನಾವೊಂದು ಒಳ್ಳೆ ಸಾಂಗ್ ಆಡ್ಬೇಕಂತೇಳಿ ನಿಮ್ಗೆ ಕೇಳ್ಕೊಂತೀನಿ. ಒಳ್ಳೆ ಸಾಂಗ್ ಆಡ್ತೀನಿ, ಕೇಳ್ರಿ. ಈ ಸಾಂಗಿನ ಮೂಲಕ ಎಂಡ್ ಮಾಡ್ತೀವಿ ಈ ವಿಡಿಯೋ. ನೀ ತಾಳ ತಂತಿ ನಂದಲ್ಲ, ನೀ ಏಕೆ ನನ್ನ ನಂಬಲ್ಲ, ಹೂವಿಲ್ಲದೆ ಜೇನಿಲ್ಲ, ಲವ್ ಇಲ್ಲದೆ ಲೈಫ್ ಇಲ್ಲ, ಬಾರೆ ಇಲ್ಲಿ ಯಾರಿಲ್ಲ, ನಾನೇ ನಿನ್ನನಲ್ಲ. ನಮಸ್ಕಾರ ಕನ್ನಡ ಜನಕ್ಕೆ, ಥ್ಯಾಂಕ್ ಯು. ನೋಡಿರಿ, ನಾವು 2 ದಿನ ಬಿಟ್ಟು ಶ್ರೀಶೈಲಕ್ಕೆ ಹೊಂಟಿದ್ದೀವಿ. ಅಲ್ಲಿ ಬ್ಲಾಗ್ ಮಾಡ್ತೀವಿ, ಒಳ್ಳೊಳ್ಳೆ ಕಂಟೆಂಟ್ ನಿಮ್ಗೆ ಕೊಡ್ತೀವಿ, ಒಳ್ಳೊಳ್ಳೆ ವೀಡಿಯೋಸ್ ಮಾಡಿ ಹಾಕ್ತೀವಿ. ನೋಡ್ತೀರಿ. ನಮ್ಮ ಚಾನಲ್ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ನಾವು ಮಾಡೋಂಥ ವೀಡಿಯೋಗಳು ಫಸ್ಟ್ ನಿಮಗೆ ಬಂದು ತಲುಪ್ತಾವ. ನಾವು ಶ್ರೀಶೈಲ, ಮಾನಹಂದಿ, ಯಾಗುಂಟಿ, ಮಂತ್ರಾಲಯ ನೋಡ್ಕೊಂಬರಕ್ಕೆ ಹೊಂಟಿದ್ದೀವಿ ರೀ. ನಾಳೆ ಇಲ್ಲ ನಾಡ್ದು ಹೋಗ್ತಾಯಿದ್ದೀವಿ. ಅದಕ್ಕೆ ಈ ವ್ಯವಸ್ಥೆ ರೀ. ಚುಮ್ಮರಿ ಮಂಡಾಳು ನಮಗೆ ಯಾವಾಗ ಟೈಮ್ ಪಾಸಿಗೆ ತಿನ್ನಕ್ಕೆ ಮಾಡಿವಿ ರೀ. ನೀವು ಮನೆಯಾಗ ಮಾಡ್ಕೋಬೋದು. ಆರಾಮ್ ಸಾಯಂಕಾಲ 5 ಗಂಟೆ ಟೈಮ್ದಾಗ ಕುಂತ್ಕೊಂಡು ಸ್ವಲ್ಪ ತಿನ್ಕೊಂಡು ಒಂದು ಕಪ್ ಟೀ ಕುಡಿದ್ರೆ ಮನುಷ್ಯ ಶಾಂತಿ ಇರ್ತಾನೆ. ಮನೆಯಾಗ ಮಾಡಿಡ್ರಿ. ಮಕ್ಕಳಿಗೆ, ದೊಡ್ಡವರಿಗೆ, ಬಂದವರಿಗೆ, ಬೀಗರಿಗೆ ಎಲ್ಲರಿಗೆ ಒಂದು ಇದು ಉಪಚಾರ ಅಂತ ಇರುತ್ತೆ. ಮನೆಗೆ ಮಾಡಿಡ್ರಿ. ಒಂದು ಡಬ್ಬೆಗೆ 15-20 ದಿನ ಮನೆಗಿಟ್ಟು ಏನಾಗಲ್ರಿ. ಥಂಡಿಗಾಲಕ್ಕೆ ಜಾಸ್ತಿ ಮಾಡಿಡಬೇಡ್ರಿ, ಬೇಸಿಗೆಗಾಲಕ್ಕೆ ಜಾಸ್ತಿ ಮಾಡಿಟ್ಟು ನಡೀತದೆ. ನಮಸ್ಕಾರ ಕರ್ನಾಟಕ ಜನಕ್ಕೆ ಧನ್ಯವಾದಗಳು. ಅಶೋಕ್ ಮೇದಾರ್ ಯೂಟ್ಯೂಬ್ ಚಾನಲಿಂದ ನಮಸ್ಕಾರ.